ಅಂದರೆ 1,60,000 ಜನ ಒಟ್ಟಾರೆಯಾಗಿ ಭಾಗವಹಿಸಿದ್ದಾರೆ ಈ ಸರ್ವೆ ಕಾರ್ಯದಲ್ಲಿ. ಅದಕ್ಕೆ ಇನ್ನು ಉಳಿದಿರೋದನ್ನ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಆಯಿತು. ಮಧು ಬಂಗಾರಪ್ಪನ ಜೊತೆ ಚರ್ಚೆ ಆಯಿತು, ರಶ್ಮಿ ಜೊತೆ ಚರ್ಚೆ ಆಯಿತು, ಮತ್ತೆ ಕಮಿಷನ್ ಜೊತೆ ಚರ್ಚೆ ಆಯಿತು. ಜೊತೆಗೆ ಒಂದು ಮನವಿಯನ್ನ ಟೀಚರ್ಸ್ ಅಸೋಸಿಯೇಷನ್ ಮತ್ತೆ ನಮ್ಮ ಪುಟ್ಟಣ್ಣ MLC ಅವರು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ನಾವು ಈ ಪೂರ್ಣ ಕೆಲಸ ಆಗಬೇಕಾದ್ರೆ ಇನ್ನೊಂದು ಸ್ವಲ್ಪ ದಿನ ಅವಕಾಶ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಕನಿಷ್ಠ 10 ದಿನಗಳ ಅವಕಾಶ ಕೊಡಬೇಕು ಹೆಚ್ಚುವರಿಯಾಗಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಇದು ಟೀಚರ್ಸ್ ಅಸೋಸಿಯೇಷನ್ ಅವರು ಕೊಟ್ಟಿರ್ತಕ್ಕಂಥ ಮನವಿ. ಬೇಕಾದ್ರೆ ಕಾಪಿ ಮಾಡಿ ನಿಮ್ಗೆಲ್ಲ ಕೊಡ್ತೀವಿ. ಅವರು ಅದಕ್ಕೆ ನಾವು ಸರ್ಕಾರ ತೀರ್ಮಾನ ಮಾಡಿದೆ, ನಾಳಿದ್ದು ವರ್ಕಿಂಗ್ ಡೇಸ್ 3 ದಿನ ಇದೆ, 8, 9, 10 3 ದಿನ ಇದೆ. ಆಮೇಲೆ ವರ್ಕಿಂಗ್ ಡೇಸ್ ಬರ್ತಕ್ಕಂಥದ್ದು 13, 14, 15, 16, 17, 18, 13, 14, 15, 16, 17, 18 ಇಷ್ಟು ದಿನ ಶಾಲೆಗಳಿಗೆ ರಜಾ ಕೊಡ್ತೀವಿ. ಶಾಲೆ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಮಾತ್ರ, ಗೌರ್ಮೆಂಟು ಕಂತೆ ಇದು ಏಡೆಡ್ ಸ್ಕೂಲ್ಸ್, ಗೌರ್ಮೆಂಟು ಮತ್ತು ಏಡೆಡ್ ಸ್ಕೂಲ್ಸ್. ಆಮೇಲೆ ಈ ಮಧ್ಯೆ ಒಂದು ಏನು ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಕರೆಯೋದು, ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಬರ್ತದೆ. ಯಾರು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಈ ಮುಂದುವರೆದ ಸರ್ವೆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋಗಿಲ್ಲ. ಸೆಕೆಂಡ್ PUC ಮಾತ್ರ, ಸೆಕೆಂಡ್ PU ಮಾತ್ರ ಮಧ್ಯಾವಧಿ ಪರೀಕ್ಷೆ ನಡೀತಾ ಇದೆ. ಅಲ್ಲಿ ಟೀಚರ್ಗಳು ಯಾರು ಇನ್ವಾಲ್ವ್ ಆಗಿದ್ದಾರೆ ಸೆಕೆಂಡ್ PUC ನಲ್ಲಿ, ಅವರನ್ನು ಬಿಟ್ಟು ಮಾಡ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಬಹಳ ಕಡಿಮೆ ಆಗಿದೆ, 36% ಆಗಿದೆ. ಅದಕ್ಕೆ ಎಲ್ಲರಿಗೂ ಕಾಮನ್ ಆಗಿ ಈ ರಜಾ ಅಪ್ಲೈ ಆಗ್ತದೆ. ಬೆಂಗಳೂರು ನಗರದಲ್ಲಿ 6,700 ಜನ ಟೀಚರ್ಸ್ಗಳು ಸರ್ವೆ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ. 6,700 ಜನ ಟೀಚರ್ಸ್ ಮತ್ತೆ 21,000